ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ ಕಾರು ಅಪಘಾತಕ್ಕೀಡಾಗಿದೆ. ಮಂಡ್ಯದ ಕೊಪ್ಪ ನಾಗಮಂಗಲ ರಸ್ತೆಯಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಅಪಘಾತದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕೈ ಮುರಿದಿದೆ. ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿದೆ. ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಅವರಿದ್ದ ಕಾರು ಆಕ್ಸಿಡೆಂಟ್ ಆಗಿದೆ. ಮಂಡ್ಯದ ಕೊಪ್ಪ ನಾಗಮಂಗಲ ರಸ್ತೆಯಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಒಂದು ಆಕ್ಸಿಡೆಂಟ್ನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕೈ ಮುರಿದಿದೆ. ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ರಿಟರ್ನ್ ಆಗಬೇಕಾದ್ರೆ, ಅಂದರೆ ಮಂಡ್ಯದಲ್ಲಿ ಯಾವುದೋ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ರಿಟರ್ನ್ ಆಗಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಬಸರಾಳು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬಸರಾಳು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಬರ್ತಾ ಇದ್ದಂತಹ ಕಾರು, ಅಂದರೆ ಮಂಡ್ಯದಿಂದ ಅವರು ಬೆಂಗಳೂರು ಕಡೆಗೆ ಬರ್ತಾ ಇದ್ರು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ. ಇದೇ ಅವರು ಬರ್ತಾ ಇದ್ದಂತಹ ಮಾಜಿ ಶಾಸಕರು ಬರ್ತಾ ಇದ್ದಂತಹ ಕಾರ್ ಇದು. ಈ ಕಾರು ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗುತ್ತೆ. ಅಪಘಾತದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕೈಗೆ ಗಾಯವಾಗಿದೆ, ಅಂದರೆ ಕೈ ಮುರಿದಿದೆ. ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿದೆ. ಇವರು ಬರ್ತಾ ಇದ್ದಂತಹ ಕಾರ್ ಇದು. ನೀವು ಕೂಡ ಆ ಆಕ್ಸಿಡೆಂಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸಿ ಇವರು ಮಂಡ್ಯದಿಂದ ಬೆಂಗಳೂರಿಗೆ ರಿಟರ್ನ್ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಇನ್ನು ಯಾವಾಗ ಆಯಿತು ಇದು? ಈಗ ಮಾಜಿ ಶಾಸಕರ ಸ್ಥಿತಿ ಹೇಗಿದೆ? ಏನ್ ಕಾರಣ ಈ ಒಂದು ಆಕ್ಸಿಡೆಂಟ್ಗೆ ಅಂತ? ಹೌದು ಸಿಂಜನಾ, ನಾಗಮಂಗಲದ ಮಾಜಿ ಶಾಸಕರಾಗಿದ್ದಂತ ಸುರೇಶ್ ಗೌಡರ ಕಾರು ನಿನ್ನೆ ತಡರಾತ್ರಿ ಅಪಘಾತಕ್ಕೆ ಕೂಡ ಒಳಗಾಗಿರುವಂತದ್ದು. ಮಂಡ್ಯ ತಾಲೂಕಿನ ಕೊಪ್ಪ ನಾಗಮಂಗಲ ರಸ್ತೆಯಲ್ಲಿ ತಡರಾತ್ರಿ ಏನೋ ಒಂದು ಖಾಸಗಿ ಕಾರ್ಯಕ್ರಮವನ್ನ ಮುಗಿಸಿ ಬೆಂಗಳೂರಿನತ್ತ ಹೊರಟಿದ್ರು. ಆ ಒಂದು ವೇಳೆ ಕೈ ಕಾಲು ಕೂಡ ಒಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ ಅಂತ ಹೇಳಿ ಕೂಡ ಮಾಹಿತಿ ಇರುವಂತದ್ದು. ಜೊತೆಗೆ ಕಾರು ಚಾಲಕ ಹಾಗೂ ಗನ್ಮ್ಯಾನ್ಗೂ ಕೂಡ ಈಗ ಆ ಒಂದು ಗಾಯಗಳು ಕೂಡ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಮಾಜಿ ಶಾಸಕ ಸುರೇಶ್ ಕೂಡ ಪಡಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಜೊತೆಗೆ ನಾಗಮಂಗಲ ತಾಲೂಕಿನಲ್ಲಿ ನಿನ್ನೆ ಹಲವಾರು ಕಾರ್ಯಕ್ರಮಗಳು ಏನಿತ್ತು ಅವನ್ನ ಮುಗಿಸಿ ಬೆಂಗಳೂರಿಗೆ ತೆರಳುವ ವೇಳೆ ಈ ರೀತಿಯಾದಂತಹ ಒಂದು ಅಪಘಾತ ಕೂಡ ಸಂಭವಿಸಿರುವಂತದ್ದು. ಈ ಸಂಬಂಧವಾಗಿ ಬಸರಾಳು ಪೊಲೀಸರು ಈಗ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಪರಿಶೀಲನೆಯನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಸಿಂಚನಾ. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.